ನಮಸ್ತೆ ಮಿತ್ರರೇ, ಇವತ್ತು ಮಲ್ಲಿಗೆ ದೋಸೆ ಮಾಡೋಣ. ಅದಕ್ಕೆ 2 ಗ್ಲಾಸ್ಗಳಷ್ಟು ರಾ ರೈಸ್ ಅಂದರೆ ದೋಸೆ ರೈಸ್, 2 ಚಮಚ ಉದ್ದಿನ ಬೇಳೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳೆದುಕೊಂಡು ಇದನ್ನು 6 ಗಂಟೆಗಳ ಕಾಲ ನೆನೆಯಲು ಬಿಡೋಣ. ಆರು ಗಂಟೆಗಳ ಕಾಲ ಈ ಅಕ್ಕಿ ಮತ್ತು 2 ಚಮಚದಷ್ಟು ಉದ್ದಿನ ಬೇಳೆ ಚೆನ್ನಾಗಿ ನೆಂದಿದೆ. ಇಲ್ಲಿ ಈಗ ನಾನು 1 ಬೌಲ್ನಷ್ಟು ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಇದರ ಹಾಲನ್ನು ಮೊದಲಿಗೆ ತೆಗೆದುಕೊಳ್ತೇನೆ. ತೆಗೆದುಕೊಂಡಂತಹ ಹಾಲಿನಲ್ಲಿ ನೀರು ಹಾಲನ್ನು ಹಾಕ್ಕೊಂಡು ಈ ಅಕ್ಕಿ ಮತ್ತು ಉದ್ದನ್ನು ಸೇರಿಸಿಕೊಂಡು ಒಳ್ಳೆ ಫೈನಾದ ಬ್ಯಾಟರನ್ನು ತಯಾರಿಸಿಕೊಂಡಿರ್ತೇನೆ. ತಯಾರಿಸಿಕೊಂಡಂತಹ ಈ ಹಿಟ್ಟು, ಅದರಲ್ಲಿ ನಾವೀಗ 1 ಸೌಟಿನಷ್ಟು ಹಿಟ್ಟನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ 2 ಸೌಟಿನಷ್ಟು ನೀರನ್ನು ಹಾಕಿ ಇದನ್ನು ಒಲೆಯ ಮೇಲಿಟ್ಟು ಒಂದು ಗಂಜಿಯನ್ನು ತಯಾರಿಸಿಕೊಳ್ಳೋಣ. ಗಂಜಿ ತಯಾರಿಸುವಾಗ ತುಂಬ ಗಟ್ಟಿಯಾಗಬಾರ್ದು. ಅದನ್ನು ಈಗ ನಾವು ತಯಾರಿಸಿಕೊಂಡಂತಹ ಅಂದರೆ ಮಿಕ್ಸಿಯಲ್ಲಿ ನಾವು ಹಿಟ್ಟು ತಯಾರಿಸಿದ್ದೇವಲ್ಲ ಅಕ್ಕಿ ಮತ್ತು ಉದ್ದಿನ ಬೇಳೆಯಿಂದ, ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ಎಲ್ಲ ಹಿಟ್ಟನ್ನು ಸಹ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು, ಅಂದರೆ ಈ ಹಿಟ್ಟು ತುಂಬ ಗಟ್ಟಿ ಇರಬಾರ್ದು, ಇದನ್ನು ರಾತ್ರಿಯಿಂದ ಬೆಳಿಗ್ಗೆ ತನಕ ಫರ್ಮೆಂಟ್ ಆಗಲಿಕ್ಕೆ ಇಟ್ಕೊಳ್ಳೋಣ. ಉಪ್ಪನ್ನು ಈಗ ಹಾಕೊಳ್ಳೋದು ಬೇಡ. ಇನ್ನು 10 ಗಂಟೆಗಳ ನಂತರ ನಮ್ಮ ಕೆಲಸ. ಕಾವಲಿ ಬಿಸಿ ಆಯಿತು ನೋಡಿ. ಒಂದು ಪೋರಿಸ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನಾವು ಇದನ್ನು ಮುಟ್ಲಿಕ್ಕಿಲ್ಲ. ಇದು ಹೀಗೆ 1 ಸೌಟ್ ಅಥವಾ 1.5 ಸೌಟಷ್ಟು ಹೀಗೆ ಹಾಕಿ ಅದು ಅದರಷ್ಟಕ್ಕೆ ಮೂವ್ ಆಗಬೇಕು. ಚೂರು ಹೊತ್ತು ನೋಡಿ, ಅದರಷ್ಟಕ್ಕೆ ಒಂದೊಂದು ಒಳ್ಳೆ ಒಂದು ಹೋಲ್ಸ್ ಬರುವಾಗ ಮೇಲಿನಿಂದ ಅಥವಾ ಸೈಡ್ಸಿನಿಂದ ಸುರಿಗೆ ಹಾಕೋ ನೋಡಿ. ಹೋಲ್ಸ್ ಅದಷ್ಟಕ್ಕೆ ಬರ್ತದೆ. ಮಲ್ಲಿಗೆ ಹೇಳಿದರೆ ಮಲ್ಲಿಗೆ ಹಾಗೆ ದೋಸೆ ಬರ್ತದೆ. ಸೈಡ್ಸಿಗೆ ಮತ್ತು ಮೇಲಿನಿಂದ ಸ್ವಲ್ಪ ಹಾಕಿ ಮುಚ್ಚಳವನ್ನು ಮುಚ್ಚಿಕೊಂಡು ಬೇಯಿಸ್ಕೊಳ್ಳೋಣ. ಡಿಟೇಲ್ಡ್ ರೆಸಿಪಿಗಾಗಿ ನೀವು ಬೋಳು ಸುವರ್ಣ ಚಾನಲನ್ನು ವಿಸಿಟ್ ಮಾಡಿ. ಧನ್ಯವಾದಗಳು.